ಅಲ್ಲ ಈ ಸರ್ತಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಗೊತ್ತಲ್ಲ. ಮಾಡ್ತೀನಿ ಅದು ನಮ್ಮ ಡಿಸ್ಕಷನ್ ಬೇರೆ ಜಾಗದಲ್ಲಿದೆ. ಇಲ್ಲಿ ಇನ್ನೊಂದು ಸ್ಟೆಪ್ ಸಮಯ ಇಲ್ಲ. ನಮ್ಮ ವಿದ್ಯಾಶಂಕರ್ ಸರ್ ಹೇಳಿದಂಗೆ ಒಂದಷ್ಟು ನಮ್ಮ ಕಮಿಟಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲಸಗಳು 1-2 ಸ್ಟೆಪ್ ಮೇಲೆ ಹೋಗೋಣ ಅಂತ. ಈ ಯಂಗ್ಸ್ಟರ್ಸ್ನ ನಮ್ಮ ಬ್ಯಾಂಗ್ಳೂರು ITBT ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಷನ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತೆ ಶಾರ್ಟ್ ಕಾಣಬಾರ್ದಾಗ ಹಾಕ್ಬಿಡಿ, ಇದನ್ನ ಎಲ್ರಿಗೂ ಕಾಣೋ ರೀತಿ ಕ್ರಿಯೇಟ್ ಮಾಡಿದ್ಮೇಲೆ ಕಾಣಿಸುತ್ತೆ. ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಸೇಲ್ ಆಗದಿರೋಂಥ ಬಹಳ ಸಿನಿಮಾಗಳಿದೆ. ಅದಕ್ಕೆ ನೆಟ್ಫ್ಲಿಕ್ಸ್ ಇದು ZEE5 ಇವ್ರನ್ನೆಲ್ಲ ಕರೆದು ಅವರಿಗೆ ಸೆಪ್ರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಬಜೆಟ್ ಮಾರ್ಚ್ 1ನೇ ತಾರೀಕು ಮಾಡೋದು. ನಾವು ಇನ್ನೂ ಜನವರಿನಲ್ಲಿ ಇದ್ದೀವಿ. ಎಲ್ಲ ಪ್ರಿಪ್ರೇಷನ್ ಬೇಕಾದಷ್ಟು ಟೈಮ್ ಇದೆ. ಸಬ್ಸಿಡಿ ಇಲ್ಲ, ಚಿತ್ರರಂಗ ಥಿಯೇಟರ್ಗಳದ್ದು ಒಳ್ಳೆ ವ್ಯವಸ್ಥೆ ಇಲ್ಲ. ಸೊ ಗೌರ್ಮೆಂಟ್ ಆಗಿದೆ ಈ ವರ್ಷದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ? ಇದು ಏನು ಮೊದಲನೇ ಸಾರಿ ಅಂತಾರಾಷ್ಟ್ರೀಯ ಸಿನಿಮಾ ಅಲ್ಲ. ಇದು 16ನೇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಮೊದಲನೇದಲ್ಲ. ಇದು 16th. ಯಾರು ಈಗೆಲ್ಲ ಕೊಟ್ಟಾಗಿದೆ ಉತ್ತೇಜನ ಇಲ್ಲ ಕನ್ನಡ ಸಿನಿಮಾ. ಕೊಡೋಣ, ಅದು ಇದ್ರೆ ಸ್ಕ್ರೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸಿನಿಮಾಗಳು ನೋಡ್ತಾ ಇದ್ದಾರೆ. ಕಮಿಟೀಸ್ ಎಲ್ಲ ತಾವು ಬಂದ್ಮೇಲೆ ಎಲ್ಲ ಕಮಿಟಿ ರಚನೆ ಮಾಡಿ ಈಗ ಸ್ಕ್ರೀನಿಂಗ್ ಎಲ್ಲ ನಡೀತಾ ಇದೆ. ಎಲ್ಲ 4 ವರ್ಷದ್ದು ಸ್ಕ್ರೀನಿಂಗ್ ನಡೀತಾ ಇದೆ. ತಾವು ಬಂದ್ಮೇಲೆ 2019ರಿಂದ ಕೊಟ್ಟಿರಲಿಲ್ಲ. ನೀವು ಯಾರು ಕೊಟ್ಟಿರಲಿಲ್ಲ ಅವ್ರು ಕೇಳೋದೇ ಇಲ್ಲ, ಕೊಟ್ಟವ್ರನ್ನೇ ಕೇಳ್ತೀರಿ. ನಾವೆಲ್ಲ ಕೊಟ್ಟಿದ್ದೀವಿ, ಮಾಡಿದ್ದೀವಿ. 19ರಿಂದ ಕೊಟ್ಟಿರ್ಲಿಲ್ಲ. ಹೇಳದ್ನಲ್ರಿ, ಸರ್ವ ಜನಾಂಗದ ಶಾಂತಿಯ ತೋಟ ಇದೆ. ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲವೂ ಅದರಲ್ಲೇ ಬಂದ್ಬಿಟ್ಟು. ಇನ್ನೊಂದ್ಸರಿ ಹೇಳ. ನಿರ್ಮಾಣ ಮಾಡಕ್ಕೆ ನೀವು ಸಬ್ಸಿಡಿ ಒಂದು ಸ್ಕೀಮ್ ಇದೆ. ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ ಅಥವಾ ಯಾವ ಒಳ್ಳೆ ಸ್ಕೀಮ್ ಮಾಡಿ ನೋಡ್ತೀವಿ, ಪರಿಶೀಲನೆ ಮಾಡೋಣ. ಅವ್ರ ಜೊತೆ ಮಾತಾಡ್ತೀನಿ. ನೀವು ಮಾತಾಡ್ಬೇಕು ಅವ್ರು ಇನ್ನೊಂದು. ಅದಕ್ಕೆ ಸಪ್ರೇಟ್ ಮೀಟಿಂಗ್ ಮಾಡಿ ನಿಮ್ಮನ್ಗೆಲ್ಲ ತಿಳಿಸ್ತೀವಿ. ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ. ಜಮೀನೆಲ್ಲ ಕೊಟ್ಟಾಗಿದೆ ಈಗ. ಅದು PPP ಮಾಡೆಲ್ ನಲ್ಲಿ ಮಾಡೋದು. ಇದು ಸರ್ಕಾರ ಮಾಡಲ್ಲ. ಸರ್ಕಾರ PPP ಮಾಡೆಲ್ ನಲ್ಲಿ ಮಾಡ್ತದೆ. ಅದರಿಂದ ಅದನ್ನ ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದೀವಿ. ವಿ ಆರ್ ಇನ್ ದಿ ಇಂಪ್ಲಿಮೆಂಟೇಷನ್. 110 ಎಕರೆ. ಟೆಂಡರ್ ಕರಿತೀವಿ. ಇಲ್ಲಿಗೆ ನಾಮಿನೇಷನ್ ಕೇಳ್ತಾರೆ. ಅದೆಲ್ಲ ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ್ಮೇಲೆ ತೀರ್ಮಾನ ಮಾಡೋದು. ಇಲ್ಲೇ ಹೇಳ್ಬಿಡ್ಲ, ಇಲ್ಲೇ ಹೇಳಕ್ಕಾಗಲ್ಲಯ್ಯ. ಸಿನಿಮಾದವ್ರು ಇರ್ಬೋದು, ಸಾಹಿತಿಗಳು ಇರ್ಬೋದು, ಬೇರೆಯವ್ರು ಇರ್ಬೋದು, ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು, ಹೇಳಕ್ಕಾಗಲ್ಲ.
ಕಾಂಟ್ ಸೇ ನಿಮ್ಮನ್ನ ಯಾರನ್ನೂ ಮಾಡಲ್ಲ. ಸರ್, ಈ ಹಿಂದೆ ಅಕಾಡೆಮಿ ಅಧ್ಯಕ್ಷರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಅವ್ರ ಮಗ ನಿರ್ಮಾಣ ಮಾಡಿದ ಸಿನಿಮಾಕ್ಕೆ ಅವರು ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳೋದು. ಅವ್ರನ್ನೇ ಕೇಳಯ್ಯ. ನನಗೆ ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್. ನಾನು ಅನ್ಕೊಂಬಿಟ್ಟಾರೆ ನಾನು ತೀರ್ಮಾನ ಆಗಿದ್ರೆ, ಸರ್ಕಾರದಲ್ಲಿ ತೀರ್ಮಾನ ಆಗಿದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ನಾನು ಮಾಡಿಲ್ಲ. ನೀನ್ ಎಷ್ಟು ನೋಡ್ತೀಯ ಹೇಳಪ್ಪ. ನಾನೀಗ ಸಿನಿಮಾ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ನೋಡೋಣ, ಒಳ್ಳೆ ಸಿನಿಮಾ ಬಂದ್ರೆ ನೋಡೋಣ. ನೀವು ಯಾವ್ದಾರು ಒಳ್ಳೆ ಸಿನಿಮಾ ಇದೆಯಾ? ಯಾವುದು? ಯಾವ್ದು? ಧನಂಜಯ್ ಇದ? ಯಾವ್ದದು? ಲಾಸ್ಟ್ ಇಯರ್ ಇನ್ವೈಟ್ ಮಾಡಿದ್ರು. ಎಲ್ರಿಗೂ ಕೊಡಪ್ಪ. ಕಾಲ ಯಾವ ಕಾಲ ಇಲ್ಲ ಮಾಡೋಣ. ಮೆಂಬರ್ಗಳೆಲ್ಲ ಮಾತಾಡಿ, ಇವ್ರ ಜೊತೆ ಮಾತಾಡಿ ಮಾಡಿ. ಫಿಲ್ಮ್ ಅಕಾಡೆಮಿ ಎಷ್ಟೋ ಇನ್ನ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಎಲ್ಲ ವಿವಿಧ ನಿಗಮಗಳಿಗೆ ಡೈರೆಕ್ಟರ್ಗಳೇ ಲಿಂಕ್ ಆಗಿಲ್ಲ, ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನೋ ಅಸಮಾಧಾನದ ಕೂಗು ಕೂಡ ಇದೆ. ನಿಮ್ ಜೊತೆ ಮಾತಾಡಿದ್ರ ಕಾರ್ಯಕರ್ತರ ಸ್ವಲ್ಪ ಕಾರ್ಯಕರ್ತ ನಮ್ಮ ಪಾರ್ಟಿ ವಿಚಾರ ನಿನ್ ಜೊತೆ ಮಾತಾಡಿದ್ರಿ. ನಾನು ಆಯ್ತಪ್ಪ, ಕ್ರಮಕ್ಕೆ ತಂದಿದ್ಯಲ್ಲ. ಎಲ್ಲಿ ಕೌಂಟರ್ ಮಾಡ್ತಾ ಇದ್ದೀನಿ? ನೀವು ಕೇಳೋದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ನಾವು MLAಗಳು ಮಂತ್ರಿಗಳು ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ. ಏನ್ ಮಾಡೋದು? ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ, ನೀವು ಬಂದು ಕೂತ್ಕೊಳ್ಳಿ, ಊಟಕ್ಕೆ ಬರೋದು. ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ, ಅವನಿಗೆ ಕೇಳಿ ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ. ರಾಜಣ್ಣವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ರಾಜಕೀಯ ಮಾತಾಡಿಲ್ಲ, ಊಟ ಮಾಡೋದು, ಮುಂದೆ ಏನ್ ಮಾಡಬೇಕು ಪಾರ್ಟಿ ಸ್ಟ್ರೆಂಥನ್